ಬೆಳಗಾದ್ಮೇಲೆ ಅದೆಂಥ ನಿದ್ರೇನಮ್ಮ. ಎದ್ದೇಳಿ. ಏ ರಾಜಿ ಹೇಳ ಮೇಲೆ ಏಳು ಅಂದ್ರೆ. ಏನಮ್ಮ ಇನ್ನು 4 ಗಂಟೆ ಆಗಿಲ್ಲ, ಆಗ್ಲೇ ಎಬ್ಬಿಸ್ತಿದ್ಯಾ? ಇನ್ನು 4 ಗಂಟೆನಾ? ಅಲ್ಲಿ ನೋಡು 8 ಗಂಟೆ ಆಗಿದೆ. ಏನು 8 ಗಂಟೆನಾ? ಹೌದು. ಆದ್ಯಾ ಇಬ್ರು ಬೇಗೆದ್ದು ರೆಡಿ ಆಗ್ರಮ್ಮ, ಮನೇಲಿ ತುಂಬಾ ಕೆಲಸ ಇದೆ ಕಣ್ರೆ. ಸರಿನಾ? ಏ ರಾಜಿ ಅರ್ಥ ಆಯ್ತಾ? ನಡಿ ರಾಜಲಕ್ಷ್ಮಿ, ರೆಡಿ ಆಗೋಣ. ಬಾರೆ ರಾಜಿ, ಏನಾಯ್ತು? ಯಾಕಾಗ ಶಾಕಲ್ಲಿದ್ಯಾ? ಟೈಮ್ ನೋಡಿದ್ಯಾ? ನೋಡೋದೇನಿದೆ, ಅದ್ರ ಪಡೆಗ್ ನಡೀತಿದೆ. ರಾತ್ರಿ ಫೋನಲ್ಲಿ ಅಲಾರ್ಮ್ ಇಟ್ಟಿದ್ದೆ ಅಲ್ವಾ? ಇಟ್ಟಿದ್ಯಾ? ಅದೇನಾದ್ಯಾ, ಏನೋ ಗೊತ್ತಿಲ್ದೇ ಇರೋ ತರ ಕೇಳ್ತೀಯಾ? ಬೆಳಗಿನ ಜಾವ ಎದ್ದು ಹೋಗ್ಬೇಕು ಅಂತ ನಿನ್ ಮುಂದೆನೆ ಅಲಾರ್ಮ್ ಇಟ್ಟಿದ್ದೆ ಅಲ್ವಾ? ಹೌದು ಹೌದು ಇಟ್ಟಿದ್ದೆ. ಹೋಗ್ಲಿ ಬಿಡು, ಅಲಾರಾಮ್ ಹೊಡೆದಿಲ್ಲ. ಬೆಳಗಾಗಿದ್ಯಲ್ಲ, ಹೋಗಿ ರೆಡಿ ಆಗೋಣ. ನಡಿ, ತಡ ಆದ್ರೆ ದೊಡ್ಡಮ್ಮ ಕೇಳ್ತಾರೆ. ಮಾತ್ ಬದಲಾಯಿಸ್ತಿದ್ಯಲ್ಲ ಆದ್ಯಾ? ಫೋನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು ರಾಜಿ, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರಲ್ಲದು ಹೇಗಿದ್ದಾರೋ ಏನೋ, ನಾನ್ ಬೇಗ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ಯಾ? ಈಗ್ಲೇ ದೊಡ್ಡಮ್ಮ ಹೇಳಿದ್ರು ತಾನೆ ತುಂಬಾ ಕೆಲ್ಸ ಇದೆ ಅಂತ. ಬೇಗ ಹೋಗಿ ರೆಡಿ ಆಗೋಣ. ಅಂದ್ರೆ ಸರ್ನ ಹಾಸ್ಪಿಟಲ್ ಅಲ್ಲಿ ಬಿಟ್ಟು ನಾನು ಇಲ್ಲೇ ಆರಾಮಾಗಿರ್ಬೇಕಾ? ಮತ್ತೆ ಆಗದೆ ಇದ್ದಾಗ ಏನ್ ಮಾಡ್ತೀಯಾ? ಅದೆಲ್ಲ ಆಗಲ್ಲ, ನಾನು ಈಗ್ಲೇ ಹೋಗ್ಬೇಕು. ಬೇಡ ರಾಜಲಕ್ಷ್ಮಿ, ದೊಡ್ಡಮ್ಮ ಹೇಳಿದ್ರು ತಾನೆ. ನೋಡು ಆದ್ಯಾ, ಅವ್ರಿಗಿಲ್ದೇ ಇರೋ ಸಂತೋಷ ನನಗೂ ಬೇಡ, ಅವ್ರಿಗಿಲ್ದೇ ಇರೋ ನೆಮ್ಮದಿ ನನಗೂ ಬೇಡ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಹೋಗ್ಬೇಕು. ನಿಂತ್ಕೊ, ನಾನು ಹೋಗಿ ಮೊದ್ಲು ಮಾಡ್ಕೊಂಡ್ ಬರ್ತೀನಿ. ಮತ್ತೆ ನಾನ್ ಬಂದ್ಮೇಲೆ ನೀನ್ ಹೋಗುವಂತೆ. ನನಗಷ್ಟು ಟೈಮ್ ಇಲ್ಲ ಆದ್ಯಾ, ನಾನು ಹೋಗ್ಬೇಕು. ನಾನು ಅರ್ಜೆಂಟ್ ಆಗಿ ರೆಡಿ ಆಗಿ ಬರ್ತೀನಿ. ಆದ್ಯಾ ಆದ್ಯಾ, ಬೇಗ ಬರ್ತೀನಿ. ಅಪ್ಪ ಏನು? ದೀಪಾವಳಿ ಅಲ್ವಾ ಅಪ್ಪ? ಅದಕ್ಕೆ ತಾನೇ ಹೂವ ಎಲ್ಲ ಕಟ್ತಿರೋದು. ನನಗ್ ನೀನ್ ಪಟಾಕಿ ಕೊಡ್ಸಲ್ವಾ? ಲೇ, ಚೋಟ್ ಮೆಣಸಿನ್ಕಾಯಿ ನೋಡೋಕೆ ಟುಸ್ ಪಟಾಕಿ ತರ ಇದೆಯಾ ನೀನು? ಯಾಕೋ ಅವೆಲ್ಲ? ನಾನ್ ಕೂಡ ಪಟಾಕಿ ಹೊಡಿತೀನಲ್ವಾ? ಏನು 5000 ವಾಲ? ಲೋ, ಅದೆಲ್ಲ ಬೇಕೇನೋ? ಹೋಗ್ಲಿ 2000 ವಾಲ? ಲೈ, ನಿನ್ ಸೈಜ್ ಏನು? ನೀನ್ ಕೇಳ್ತಿರೋದೇನು? ಹೋಗ್ಲಿ 1000 ವಾಲ ಆದ್ರೂ ಕೊಡ್ಸಪ್ಪ. ಬಾಯಿ ಮುಚ್ಕೊಂಡು ಸ್ನಾನಕ್ಕೆ ಹೋಗು. ಬ್ಯಾಡ್ ಡ್ಯಾಡಿ. ವಾಗ ಪಟಾಕಿ ಬೇಕಂತೆ, ಪಟಾಕಿ. ದೀಪಾವಳಿ ಬರ ಇವತ್ತು. ಅರೆ ಬಿಟ್ಟು, ಯಾಕೋ ಮುಖನ ಬಾಡಗಿರೋ ಬದ್ನೆಗೆ ತರ ಮಾಡ್ಕೊಂಡಿದ್ಯಾ? ನೋಡು ಮಾವ, ಅಪ್ಪನ್ ಪಟಾಕಿ ಕೊಡ್ಸು ಅಂತ ಹೇಳಿದ್ರೆ ಕೊಡಿಸ್ತಾನೆ ಇಲ್ಲ. ನಮ್ಮಿಬ್ರದ್ದು ಒಂದೇ ಕಷ್ಟ ಕಣ. ನಿನ್ಗೇನೋ ಬ್ಲಾಸ್ಟ್ ಆಗೋ ಔಷಧಿ ಬೇಕು, ನನಗೆ ತೂರಾಡೋ ಔಷಧಿ ಬೇಕು. ಏನೋ ನಿನಗೆ ಈಗಲೇ ಅದೆಲ್ಲ ಅರ್ಥ ಆಗಲ್ಲ ಕಣೋ ಬಿಟ್ಟು. ಲೇ ಬಿಟ್ಟು, ನಿನಗೆ ಪಟಾಕಿ ತಾನೇ ಬೇಕಾಗಿರೋದು, ನಾನು ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ ಯು ಮಾವ. ಈಗ ಹೋಗು ಮಾವ ಪಟಾಕಿ ಕೊಡಿಸ್ತಾರೆ. ತೈರು ಅತ್ತೆಮ್ಮ ಸೀರೆ ಸೆರ್ಗಲ್ಲಿ ನನಗೆ ಕ್ವಾರ್ಟರ್ಗಾಗೋಷ್ಟು ಇಟ್ಕೊಂಡಿದ್ದಾರೋ ಇಲ್ಲ ಫುಲ್ ಸಿಗೋಷ್ಟು ಇಟ್ಕೊಂಡಿದ್ದಾರೋ? ಅತ್ತೆಮ್ಮ. ಏನ್ ವೆಂಕಟ್ರಾವ್, ಬೆಳಗಾಯ್ತಾ? ಹಬ್ಬ ಅಲ್ವಾ ಅತ್ತೆಮ್ಮ? ಗೊತ್ತು ತಾನೆ. ಇವತ್ತಾದ್ರೂ ಚೇಷ್ಟೆ ಮಾಡ್ದೆ ಸುಮ್ನೆ ಒಂದ್ ಕಡೆ ಕೂತ್ಕೋ. ಸೀರೆಗಲ್ ದುಡ್ಡು ಕಾಣಿಸ್ತಿದ್ರೆ ನಾಲ್ಗೆನೆ ಒಣಗಿ ಹೋಗ್ತಿದ್ದಿಲ್ಲ. ಇನ್ನು ಸರಿಯಾಗಿ ಇರೋಕೆ ಹೇಗಾಗುತ್ತೆ? ಅತ್ತೆಮ್ಮ, ಅಡಿಕೆ ಪುಡಿ ಮಾಡ್ತಾ ಇದ್ದೀರಾ? ಯಾಕೆ ಕಣ್ ಕಾಣಿಸ್ತಿಲ್ವಾ? ಹಾಗಲ್ಲ ಅತ್ತೆಮ್ಮ, ನಿಮ್ಗೆ ಸಹಾಯ ಮಾಡೋಣ ಅಂತ. ನನ್ಗೆ ಯಾರ ಸಹಾಯನೂ ಬೇಡ. ಹೋಗಿ ನನ್ ಮಗನಿಗೆ ಸಹಾಯ ಮಾಡು, ಪುಣ್ಯನಾದ್ರೂ ಬರುತ್ತೆ. ಕೆಲ್ಸ ಇಲ್ಲಿದ್ರೆ ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ಏನು? ಏನಿಲ್ಲ ಅತ್ತೆಯವ್ರೆ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅತ್ತೆಯವ್ರೆ, ಹೋಗ್ತಾ ಇದ್ದೀನಿ. ಇನ್ನು ಹಾಗೆ ಕೂತಿದ್ಯಲ್ಲ, ಹೋಗು. ಹಿಂಗ್ ತೆಗಿಯೋದಿದ್ನಾ? ಅಯ್ಯೋ.
ವೆಂಕಟ್ರಾವ್ ನನ್ನನ್ ಸುತ್ತ ಹಾಕ್ತಿದ್ಯಲ್ಲ ಯಾಕೆ? ಹಬ್ಬದ ದಿನ ಎಲ್ರು ದೇವಸ್ಥಾನದಲ್ಲಿ ದೇವ್ರ ಸುತ್ತ ತಿರುಗ್ತಾರತ್ತೆಮ್ಮ. ಆದ್ರೆ ನನಗೆ ಮಗಳನ್ ಕೊಟ್ಟಿರೋ ದೇವತೆಮ್ಮ ನೀವು. ಅದಕ್ಕೆ ನಾನು ನಿಮ್ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದೀನಿ. ಇಲ್ ನೋಡು, ಹುಚ್ಚಿ ಆಗಿರೋ ನನ್ ಮಗಳು ನಿನ್ ಮಾತ್ ನಂಬೋದು, ಆದ್ರೆ ನಾನ್ ನಂಬಲ್ಲ ಬಿಡು. ಈ ಎಲೆನ್ ಎಲ್ಲಿಟ್ನೋ ಏನೋ. ಆ, 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 ಮ್, ಆ, ಆ, ಆ. ತಗೊಂಬಂದ್ರ ಹತ್ತಿರ ಎಲೆನಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಮ್ಮ, ಇವಾಗಿದೆ ನೋಡಿ ಮಜಾ. ಏನು ಗೊತ್ತಿಲ್ಲ, ಏನೇನ್ ಹಾಕ್ಕೊಂಡ್ರು? ನೀರು ಅಷ್ಟೇ. ನೀರು 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 ತಗೊಂಬ, ಬೇಗ ಹೋಗಿ. ಬೇಗ ನೀರು ನೀರು ಬೇಗ. ಅತ್ತೆಮ್ಮ ಅತ್ತೆಮ್ಮ ಏನೂ ಆಗಲಿ ಏನೂ ಆಗಲಿ, ನಾನು ಇದೀನಲ್ಲ, ಏನೂ ಆಗಲ್ಲ. ಅತ್ತೆಮ್ಮ ನೀರು ತರ್ತಾಳೆ ನೀರು ತರ್ತಾಳೆ. ಯಾವ ಇದೆ ಅದು? ಸಿಕ್ತು. ಅತ್ತೆಮ್ಮ ರಾಜಲಕ್ಷ್ಮಿ ರಾಜಲಕ್ಷ್ಮಿ, ಸ್ನಾನಕ್ಕೆ ಹೋಗ್ತಿದ್ಯಾ? ಚಿಕ್ಕಮ್ಮ ನೀನ್ ಆಮೇಲೆ ಮಾಡ್ಕೊ, ನಾನು ಹೋಗಿ ಬಂದ್ಬಿಡ್ತೀನಿ. ರಾಜಲಕ್ಷ್ಮಿ, ನಿಮ್ ಚಿಕ್ಕಪ್ಪ ಬೇಗ ರೆಡಿ ಆಗೋಂದಿದ್ದಾರೆ. ಅವ್ರು ಬರೋಷ್ಟ್ರಲ್ಲಿ ನಾನು ರೆಡಿ ಆಗ್ಲಿಲ್ಲ ಅಂದ್ರೆ ನನ್ ಪ್ರಾಣ ತೆಗೆದ್ಬಿಡ್ತಾರೆ. ಪ್ಲೀಸ್ ಬಂದೇ ಒಂದ್ ನಿಮಿಷ, ನಾನು ಹೀಗೆ ಹೋಗಿ ಹಾಗೆ ಬರ್ತೀನಿ. ಹಾಗಲ್ಲ ರಾಜಲಕ್ಷ್ಮಿ, ಹಬ್ಬದ ದಿನ ನನಗ್ ಬೈಸ್ಕೊಳಕ್ ಆಗಲ್ಲ ಕಣೆ. ನೀನ್ ಬಾ, ನಾನು ಹೋಗ್ತೀನಿ ಮೊದ್ಲು. ಚಿಕ್ಕಮ್ಮ ಅದೇನು? ಏನಿದು? ಯಾರ್ದಿದು? ಇದುವರೆಗೂ ಬಾಚ್ಕೊಂಡಿದ್ ನೀನೇ ಅಲ್ವಾ? ನಿಂದೆ. ಅಯ್ಯಯ್ಯೋ, ಇಷ್ಟೊಂದು ಕೂದಲೋದ್ರಿದ್ಯಾ? ಚಿಕ್ಕಮ್ಮ, ಹೀಗಾದ್ರೆ ತುಂಬಾ ಕಷ್ಟ. ಅದಕ್ಕೆ ದಿನಾಗ್ಲೂ ತಲೆಗೆ ಸ್ನಾನ ಮಾಡ್ಬಾರ್ದಂತೆ. ಹಬ್ಬದ ದಿನ ತಲೆಗೆ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅಯ್ಯಯ್ಯೋ, ನಾನು ಹೋಗಿ ಬಂದ್ಬಿಡ್ತೀನಿ. ಏಯ್ ರಾಜಲಕ್ಷ್ಮಿ, ಅಬ್ಬಬ್ಬ, ಅಯ್ಯಯ್ಯೋ, ಈಗೇನ್ ಮಾಡೋದು? ಇವತ್ತು ರಾಜಲಕ್ಷ್ಮಿನ ಯಾವುದೇ ಪರಿಸ್ಥಿತಿಯಲ್ಲೂ ಹೊರಗಡೆ ಹೋಗೋಕ್ ಬಿಡಬಾರ್ದು. ಅವಳು ಹೋಗಿ ಚೆನ್ನಾಗೇ ಇರ್ತಾಳೆ. ಇಲ್ಲಿ ನಾನ್ ಟೆನ್ಷನ್ ಮಾಡ್ಕೊಳ್ತಾ ಇರ್ಬೇಕು. ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮ, ಸ್ವಲ್ಪ ಹುಕ್ ಹಾಕ್ತ್ಯಾ? ದೊಡ್ಡಮ್ಮ ದೊಡ್ಡಮ್ಮ, ಸ್ವಲ್ಪ ಹುಕ್ ಹಾಕು ದೊಡ್ಡಮ್ಮ. ದೊಡ್ಡಮ್ಮ, ಹಬ್ಬದ ದಿನ ಅಂದವಾಗಿ ರೆಡಿ ಆಗ್ಬೇಕು ಅಂತ ನೀನೇ ಹೇಳ್ತಿಲ್ಲ ದೊಡ್ಡಮ್ಮ. ಬೇಗ ಬೇಗ ಹಾಕು, ನಾನಿನ್ನೂ ರೆಡಿ ಆಗ್ಬೇಕಲ್ವಾ? ನೀನಾ? ನಾನೇ. ನೀನೇನಿಲ್ಲಿ? ಹುಕ್ ಹಾಕು ಅಂದಲ್ಲ, ಹಾಕ್ದೆ. ನಿನ್ನನ್ ಯಾರು ಕೇಳಿದ್ದು? ನಾನು ಹುಕ್ ಹಾಕು ಅಂದಿದ್ದು ದೊಡ್ಡಮ್ಮಂಗೆ. ಆದ್ರೆ ನನಗೇನೋ ನನ್ನೇ ಕರೆದೆ ಅನ್ಸುತ್ತೆ. ಇಂಥ ವಿಷಯಗಳಿಗೆ ನಿನ್ನನ್ ಕರಿತೀನಾ? ದೊಡ್ಡಮ್ಮನ್ ಕರೆದಿದ್ದು. ಮತ್ತೆ ನನಗೇನೋ ನನ್ನೇ ಕರೆದೆ ಅಂತ ಅನ್ನಿಸ್ತು. ಏನಂತ? ಏನ್ರಿ, ಬಂದು ಸ್ವಲ್ಪ ಹುಕ್ ಹಾಕೊಡ್ತೀರಾ ಅಂತ.
ನಾನು ಏನ್ರಿ ಅಂತ ಕರಿತೀನಾ? ಸೀನು ಅಂತ ಕರಿತೀನಿ. ಓ ಸೀನು ಅಂತ ಕರಿತೀಯ ಅಲ್ವಾ? ಹೆಂಗ್ ಕರೆದ್ರೆ ಏನಂತೆ? ಕರೆದಿದ್ ನನ್ನೇ ಅಲ್ವಾ? ನಿನ್ನಲ್ಲ, ದೊಡ್ಡಮ್ಮನ. ಹೋಗ್ಲಿ, ನನಗ್ ಮುಂದೆ ಆಗೋ ಹೆಂಡತಿಗೆ ಈ ಚಿಕ್ಕ ಸೇವೆ ಮಾಡೋ ಅಂತ ಭಾಗ್ಯ ಸಿಕ್ತು ನನಗೆ. ನಿನ್ನ ಅಳ್ಳಾಡ್ಬೇಡ, ಹಂಗೆ ನಿಂತ್ಕೋ. ಒದ್ದೆ ಆಗಿರೋ ನಿನ್ ಕೂದ್ಲು ಅಂದವಾಗಿ ಹಾದಿ ನಿನ್ ಮುಖದ ಮೇಲೆ ಬೀಳ್ತಾ ಇದ್ರೆ ಆಗ್ತಾನೆ ಸಮುದ್ರದಿಂದ ತಂದಿರೋ ಮುತ್ತಿನ ಮೇಲಿಂದ ನೀರಿನ ಹನಿಗಳು ಬೀಳೋ ಹಾಗೆ ನಿನ್ನ ಹಣೆ ಮೇಲಿಂದ ನೀರಿನ ಹನಿಗಳು ಜಾರ್ತಾ ಇದ್ರೆ ಸೌಂದರ್ಯ ಕೂಡ ಅಸೂಯೆ ಪಡೋಷ್ಟು ಸುಂದರವಾಗಿ ಕಾಣಿಸ್ತೀಯ. ಸಾಕು ಬಿಡು ಸೀನು. ನಿನ್ನ ಹೀಗೆ ನೋಡ್ತಾ ಇದ್ರೆ ಪ್ರೀತಿಯಿಂದ ಪ್ರೀತಿಯಿಂದ ಈ ರೀತಿ ಗಟ್ಟಿಯಾಗಿ ನಿನ್ನ ತಪ್ಕೋಬೇಕು ಅನ್ನಿಸ್ತಿದೆ. ಸೀನು, ಹಬ್ಬ ಪೂಜೆ ಮಾಡಬೇಕು. ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ದೂರ ಇರು. ನನ್ ಮದ್ವೆ ಆಗೋ ಹುಡುಗಿ ನನ್ ಕಣ್ಮುಂದೆನೆ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರೆ ಶೋಕೇಸಲ್ಲಿರೋ ಗೊಂಬೆ ನೋಡ್ದ ಹಾಗೆ ದೂರದಿಂದ ನೋಡ್ಕೊಂಡಿರಕ್ ಸಾಧ್ಯನಾ? ನಿನ್ನ ಆಟಗಳು ಸಾಕು. ನಾನು ರೆಡಿ ಆಗ್ಬೇಕು, ಹೊರಗಡೆ ಹೋಗು. ಅದ್ ಹೇಗೆ ಹೋಗಕ್ಕಾಗುತ್ತೆ? ಅಟ್ಲೀಸ್ಟ್ ಬುದ್ಧೆ ಆಗಿರೋ ಅಂತ ನಿನ್ನ ಈ ತುಟಿಗಳ ಮೇಲೆ ಮುತ್ತಿನ ಸುರಿಮಳೆಗಳನ್ನ ಸುರಿಸ್ಬೇಕು ಅನ್ನಿಸ್ತಾ ಇದೆ. ಮುತ್ತ ಬೇಡ ಸೀನು. ನೀನ್ ಬೇಡ ಅಂದ್ರೂ ಕೂಡ ನನಗೆ ಬಿಡಬೇಡ ಅಂತಾನೆ ಕೇಳಿಸ್ತಾ ಇದೆ. ಬೇಡ ಅಂತ ಹೇಳ್ತಿದ್ದೀನಿ ತಾನೆ? ಬೇಡ ಸೀನು, ನಾನು ರೆಡಿ ಆಗ್ಬೇಕು. ಪ್ಲೀಸ್ 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 ಬೇಡ ಸೀನು, ಹೋಗು ಹೋಗು ಹೋಗು. ಒಂದೇ ಒಂದ್ಸಲ ಪ್ಲೀಸ್ ನಾನ್ ಪ್ಲೀಸ್ ready ಆಗ್ಬೇಕು, ಹೋಗು. ಏಯ್, ಬೇಗ ಮುಗ್ಸೆ. ಕಡ್ಲೆ ಹಿಟ್ಟೆಲ್ಲ ತಂದಿದ್ದೀರಾ? ಅಬ್ಬಾ ತಂದಿದ್ದೀನಿ ಬಿಡಮ್ಮ. ಪ್ರತಿ ಸರಿ ಮಾಡೋದೇ ತಾನೆ, ಪದೇ ಪದೇ ಹೇಳಿಸ್ಕೊತೀರಾ? ಬೇಗ ಬೇಗ ಮುಗ್ಸಿ. ಅಜ್ಜಿ, ಇದೆಲ್ಲ ಏನು? ಇದು ನಮ್ಮನೆ ಆಚಾರ ಕಣೋ. ಮನೆ ಗಂಡಸರಿಗೆ ಹೆಂಗಸರು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಪ್ರತಿ ದೀಪಾವಳಿಗೂ ಹೀಗೆ ಮಾಡೋದು. ಮತ್ತೆ ನನ್ಗೂ ಕೂಡ ಎಣ್ಣೆ ಹಚ್ತೀರಾ? ಅಯ್ಯೋ, ನಿನಗ್ಯಾಕೆ ಹಚ್ತಾರ ಬಿಟ್ಟು? ನಾನು ಕೂಡ ಮಗನೇ ಅಲ್ವಾ? ಅವ್ರೇನ್ ಮಾಡ್ತಿದಾರೋ ಏನೋ. ಹಾಸ್ಪಿಟಲಲ್ಲಿ ಇದ್ದಾರೆ. ಅವ್ರಿಗೆ ಪ್ರಜ್ಞೆ ಬಂದಿದ್ಯೋ ಇಲ್ವೋ. ನಾಳೆ ನೀನ್ ದೊಡ್ಡವನಾಗಿ ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ನಿಂಗೆ ಎಣ್ಣೆ ಹಚ್ತಾಳೆ. ಅತ್ತೆಮ್ಮ, ನೀವು ಕೂಡ ಮಾವನವರಿಗೆ ಎಣ್ಣೆ ಹಚ್ತಿದ್ರಾ? ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ತಿದ್ದೆ. ಆ ವಿಷಯ ಪದ್ಮಾಗೆ, ಶಿವರಾಜುಗೆ, ರಾಜುಗೂ ಕೂಡ ಗೊತ್ತು. ಓ, ಅದಕ್ಕೆನಾ ಮಾವನವರು ಬೇಗ ಮೇಲೆ ಹೊರಟೋಗಿದ್ದು? ನಿಮ್ಮ ಮಾತಿಗೆ ಬದುಕಕ್ಕಾಗ್ತಿಲ್ಲ, ಇನ್ನು ನಿಮ್ಮ ಕೈ ತೆಗೆದ್ರೆ ಅವ್ರು ಹೇಗಿರ್ತಾರೆ? ಆ ಏನು? ಏನಿಲ್ಲ ಅತ್ತೆಮ್ಮ, ಏನಿಲ್ಲ. ಹಾ, ಸರಿ ಮಾತಾಡ್ತಾನೆ ಹಬ್ಬ ಕಳೀತೀರಾ. ಶುರು ಮಾಡಿ. ಏನೋ
ಅಮ್ಮ ನಿಮಗೆ ಅತ್ತೆ ಮಾವನ್ಗೆ ಎಣ್ಣೆ ಹಚ್ತಾರಲ್ವಾ? ಇಷ್ಟೊತ್ತು ನಾನು ಅದನ್ನಂತಾನೆ ಹೇಳ್ತಿದ್ದು. ಮತ್ತೆ ನನ್ಗೂ ಎಣ್ಣೆ ಹಚ್ಚಕ್ ಹೇಳ್ತೀರಾ? ಏನು, ನಿನಗೂ ಎಣ್ಣೆ ಹಚ್ಬೇಕಾ? ತಪ್ಪೇನಿದೆ, ಮುಂದೆ ನಾವಿಬ್ರು ಮದ್ವೆ ಆಗೋರ್ತಾನೆ. ಪ್ಲೀಸ್ ಅಪ್ಪ, ಅತ್ತೆ ಮಾವನ್ಗೆ ಹೇಳಿ ಹೇಗಾದ್ರೂ ಒಪ್ಪಿಸ್ತೀರಾ? ಬೇಡ ಅಂತಾರೆ ಅನ್ಸುತ್ತೆ ಕಣ. ಅವ್ರು ಏನಂತಾರೆ ಅಂತ ನೀವೇ ಹೇಳ್ಬಿಡ್ತೀರಲ್ಲ. ನನ್ಗೆ ಆದ್ಯನ್ ಕೈಲಿ ಎಣ್ಣೆ ಹಚ್ಚಿಸ್ಕೊಳಕ್ ಇಷ್ಟ. ಅಪ್ಪ ಪ್ಲೀಸ್ ಅಪ್ಪ, ಒಂದೇ ಒಂದ್ಸಲ ಕೇಳಿ ಪ್ಲೀಸ್. ಸರಿ 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 ಇರು. ನಿನ್ಗೇನು ಪ್ರತ್ಯೇಕವಾಗಿ ಹೇಳ್ಬೇಕಾ? ಬೇಗ ಸ್ನಾನ ಮಾಡಿ ಪೂಜೆ ಕೂತ್ಕೊಳ್ಳೋದ್ ಬೇಡ್ವಾ? ಕೂತ್ಕೋತೀನಿ ಅತ್ತೆಮ್ಮ. ಆದ್ರೆ ಇವಾಗ ಅವ್ರವ್ರ ಹೆಂಡತಿರು ಅವ್ರವ್ರ ಗಂಡಂದಿರಿಗೆ ಎಣ್ಣೆ ಹಚ್ತಾರೆ ಅಲ್ವಾ? ಹಾಗೇನೆ ಸೀನು ಆದ್ಯ ಮುಂದೆ ಗಂಡ ಹೆಂಡತಿ ಆಗೋರು. ಆದ್ಯ ಹತ್ರ ಸೀನು ಕೂಡ ಎಣ್ಣೆ ಹಚ್ಚೋಣವಾ? ನಿಜನೇ ಅಲ್ವಾ? ಅಣ್ಣ ಹೇಳ್ದಾಗೆ ಆದ್ಯನ ಕೈಯಲ್ಲಿ ಸೀನುಗೆ ಎಣ್ಣೆ ಹಚ್ಚೋಣ. ಬೇಡ ಅಕ್ಕ, ಮದ್ವೆ ಆಗ್ದೇನೆ ಹೇಗ್ ಹಚ್ಚೋದಕ್ಕಾಗತ್ತೆ? ಅವರಿಬ್ರು ಗಂಡ ಹೆಂಡತಿ ಆಗೋರೆ ಅಲ್ವಾ? ತಪ್ಪೇನಿದೆ ಪಾರ್ವತಿ? ಆಗೋ ಗಂಡ ಹೆಂಡತಿ ಅಂತಂದ್ರೆ ನಮ್ ರಾಜಲಕ್ಷ್ಮಿ ಮತ್ತೆ ಪ್ರಶಾಂತ್ ಕೂಡ ಆಗೋ ಗಂಡ ಹೆಂಡತಿನೇ ತಾನೆ. ಅವನನ್ನು ಕರೆದು ಇವಳ ಕೈಲಿಂದ ಎಣ್ಣೆ ಹಚ್ಚಿಸ್ತೀರಾ? ಪದ್ಮ, ಏನಮ್ಮ ಏನ್ ಮಾತಾಡ್ತಿದ್ಯಾ? ಮದ್ವೆ ಆಗಕ್ ಮುಂಚೆನೆ ಹೇಗ್ ಮಾಡ್ಸಕ್ಕಾಗತ್ತೆ? ಅದೇ ಅಣ್ಣ, ಮದ್ವೆ ಆಗದೆ ಹುಡುಗಿ ಕೈಲಿ ಎಣ್ಣೆ ಹಚ್ಚೋದು ತಪ್ಪಲ್ವಾ ಅಂತ ಹೇಳ್ತಾ ಇದ್ದೆ. ಆದ್ಯ ನಮ್ ಸೀನುಗ್ ಎಣ್ಣೆ ಹಚ್ಚೋದು ಎಷ್ಟು ತಪ್ಪೋ, ರಾಜಲಕ್ಷ್ಮಿ ಪ್ರಶಾಂತ್ಗೆ ಹಚ್ಚೋದು ಕೂಡ ಅಷ್ಟೇ ತಪ್ಪಲ್ವಾ ಅಣ್ಣ? ಪ್ರಶಾಂತ್ಗೂ ನಮ್ ಸೀನುಗೂ ಹೋಲಿಕೆ ಏನಮ್ಮ? ಪ್ರಶಾಂತ್ ಬೇರೆ ಮನೆ ಹುಡುಗ, ಆದ್ರೆ ನಮ್ ಸೀನು ಹಾಗಲ್ಲ ಅಲ್ವಾ? ಅವನು ಈ ಮನೆ ಮಗ, ಆದ್ಯ ಕೂಡ ಈ ಮನೆ ಹುಡುಗಿನೇ. ನಮ್ಮೆಲ್ರಿಗೂ ಇಷ್ಟ ಆಗಿದ್ದಾಗ ಅವರಿಬ್ರ ಹತ್ರ ಹಾಗೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಹಾಗೆ ಮಾಡಿಸಿ. ನಿಮ್ಮಣ್ಣ ಹೇಳಿದ್ದು ನಿಜನೇ ಅಲ್ವಾ ಪದ್ಮ? ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಸಂತೋಷವಾಗಿದ್ರೆ ನಮ್ಮ ಮನಸ್ಸಿಗೂ ಸಂತೋಷ ಇರುತ್ತಲ್ವಾ? ಅಣ್ಣನೇ ಸರಿ ಅಂದ್ಮೇಲೆ ನಾನ್ ಬೇಡ ಅಂದ್ರೆ ಏನ್ ಚೆನ್ನಾಗಿರತ್ತೆ? ಅಮ್ಮ ಆದ್ಯ, ನಮ್ಮಣ್ಣ ಸರಿ ಅಂತ ಒಪ್ಕೊಂಡಿದ್ದಾನಲ್ಲ, ಆಗೋ ಗಂಡನಿಗೆ ಎಣ್ಣೆ ಹಚ್ಚೋದಿಕ್ಕೆ ಎಲ್ಲ ರೆಡಿ ಮಾಡ್ಕೋ. ಲೇ ಪದ್ಮ, ಚಿಕ್ಕ ಹುಡುಗರು ಅವ್ರಿಗೆ ಏನ್ ಗೊತ್ತು ಅಂತ ಏರ್ಪಾಡು ಮಾಡ್ಕೋತಾರೆ. ನೀನ್ ಕೂಡ ಸಹಾಯ ಮಾಡು, ಹೋಗು. ಆಯ್ತು ರೀ. ಕರ್ಮ ನನ್ಗೇನು ಅರ್ಥ ಆಗ್ತಿಲ್ಲ. ನಾನ್ ಏನು ಆಗ್ಬಾರ್ದು ಅಂತ ಬೇಡ್ಕೊಂಡಿದ್ನೋ ಎಲ್ಲ ಹಾಗೆ ಆಗ್ತಿದೆ. ಯಾಕದ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಗೊತ್ತಿಲ್ದಿರೋಳ್ ತರ ಕೇಳ್ತಿದ್ಯಲ್ಲ ಪಾರ್ವತಿ. ಬೇಡ ಬೇಡ ಅಂದ್ರು ಆ ಸಂಬಂಧನೇ ಕಾಯಂ ಮಾಡಿದ್ದಾರೆ. ನಾಳೆನೋ ನಾಡಿದ್ದು ಮದ್ವೆ ಅಂತಿದ್ದಾರೆ. ಅದು ನಡೀತಿರೋ ಹಾಗೆ ಏನ್ ಮಾಡ್ಬೇಕಪ್ಪ ದೇವ್ರೆ ಅಂತ ಕೇಳ್ಕೊತಿರುವಾಗ ಮದ್ವೆಗ್ ಮುಂಚೆನೆ ಎಣ್ಣೆ ಹಚ್ಚೋದಕ್ಕೆ ರೆಡಿ ಆಗಿದ್ದಾರೆ. ಬಿಡಿ ಅತ್ಗೆ, ಎಣ್ಣೆನೇ ಅಲ್ವಾ, ಮದ್ವೆ ಅಲ್ಲ ಅಲ್ವಾ? ಅಯ್ಯೋ ಪಾರ್ವತಿ, ಈ ಮನೆ ಸೆಂಟಿಮೆಂಟ್ ನಿನಗ್ ಗೊತ್ತಿಲ್ಲ. ಆ ಸೆಂಟಿಮೆಂಟೇ ಕೆಲಸ ಮಾಡ್ಬಿಟ್ಟು ನಿಜವಾಗ್ಲೂ ಅವರು ಗಂಡ ಹೆಂಡತಿ ಆಗೋದ್ರೆ ಅಯ್ಯೋ, ಆ ರೀತಿ ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ನಾನ್ ಹೆದರ್ಕೊಳ್ಳೋ ಹಾಗೆ ಆ ಆತ್ಯನೇ ನನ್ ಸೊಸೆ ಏನಾದ್ರೂ ಆಗ್ಬಿಟ್ರೆ ಮುಂದೆ ನನ್ ಗತಿ ಏನು? ಬಂಗಾರಕ್ಕೋಸ್ಕರ ಕನಸು ಕಂಡಿದ್ದೆಲ್ಲ ನೀರ್ ಪಾಲಾಗೋಗತ್ತೆ. ಛೀ! ನಿಜವಾಗ್ಲೂ ನಿಮ್ಗಂತ ಸೆಂಟಿಮೆಂಟ್ ಇದ್ರೆ ನಮ್ ಚಾರು ಹತ್ರ ಸೀನುಗೆ ಎಣ್ಣೆ ಹಚ್ಸಿದ್ರೆ ಅವ್ರ ಮದ್ವೆ ಆಗುತ್ತೇನೋ ಅಲ್ವಾ? ಇದೊಂಥರ ಚೆನ್ನಾಗಿದೆ. ಚಾರು ಕೈಯಲ್ಲಿ ನಮ್ ಸೀನುಗೆ ಎಣ್ಣೆ ಹಚ್ಚಿದ್ರೆ ಆಗ ಖಂಡಿತವಾಗ್ಲೂ ಅವ್ರಿಬ್ಬರಿಗೂ ಮದ್ವೆ ಆಗೇ ಆಗತ್ತೆ. ಆದ್ರೂ ನಾನೇನೋ ಸುಮ್ನೆ ತಮಾಷೆಗೆ ಹೇಳಿದ್ರೆ ನೀವು ನಿಜ ಅನ್ಕೋತಿರಲ್ಲ ಅತ್ಗೆ. ಚಾರು ಹತ್ರ ಎಣ್ಣೆ ಹಚ್ಚೋಕ್ ಆಗಲ್ಲ ಅಲ್ವಾ? ಹಚ್ಚಿಸ್ಬೇಕು.
ಹೇಗಾದ್ರೂ ಮಾಡಿ ಚಾರು ಕೈಯಲ್ಲಿ ಎಣ್ಣೆ ಹಚ್ಚಿಸ್ಬೇಕು. ಚಾರು ಇಲ್ದೆ ಎಣ್ಣೆ ಹೇಗ್ ಹಚ್ಚಿಸ್ತೀರಾ ಅತ್ಗೆ? ಕರೆದ್ರೆ ಬರ್ತಾಳಲ್ಲ. ಅವಳು ಬಂದ್ರು ಎಣ್ಣೆ ಹಚ್ಚಸಕ್ಕೆ ನಿಮ್ ಅಣ್ಣ ಅವರೆಲ್ಲ ಒಪ್ಕೋಬೇಕಲ್ಲ. ಮೊದ್ಲು ಚಾರು ಇಲ್ಲಿಗೆ ಬರ್ಬೇಕು, ಆಮೇಲೆ ಹೇಗ್ ಮಾಡ್ಬೇಕು, ಹೇಗ್ ಎಣ್ಣೆ ಹಚ್ಚೋದು ಅಂತ ಆಮೇಲೆ ಯೋಚಿಸ್ಬೋದು. ಅದ್ಕೆ ಚಾರುಗೆ ನಿಜವಾಗ್ಲೂ 100 ವರ್ಷ. ಅವಳೇ ಫೋನ್ ಮಾಡ್ತಿದ್ದಾಳೆ ನೋಡಿ. ಏನೇ ಪಾರ್ವತಿ, ನೀನ್ ಫೋನ್ ಬಳಸ್ತಾ ಇದ್ಯಾ?